ಚಿಕ್ಕಬಳ್ಳಾಪುರ ನಗರದಲ್ಲಿ ಹಮಾಲಿ ಕೆಲಸ ಮಾಡುತ್ತಿದ್ದ ಜ್ಯೋತ್ ದೀಪ್ ಸಿಂಗ್ ನಗರದ ಟ್ರಾನ್ಸ್ಪೋರ್ಟ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಆದರೆ ಇದೀಗ ವಾಪಸಂದ್ರ ಬಳಿ ಇರುವ ಓಂ ಶ್ರೀರಾಮ್ ಟ್ರಾವೆಲ್ಸ್ ಕಟ್ಟಡದ ಮಹಡಿಯ ಮೇಲೆ ಯುವಕನ ಶವ ಪತ್ತೆಯಾಗಿದ್ದು, ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೃತ ಯುವಕನನ್ನ ಪಂಜಾಬ್ ಮೂಲದ 25 ವರ್ಷದ ಜ್ಯೋತ್ದೀಪ್ ಸಿಂಗ್ ಎಂದು ಗುರುತಿಸಲಾಗಿದೆ. ಯುವಕನ ಶವ ಪಕ್ಕದಲ್ಲೇ ಇಂಜೆಕ್ಷನ್ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದು ಡ್ರಗ್ಸ್ ಸೇವನೆಗೆ ಬಳಸಿದ ಇಂಜೆಕ್ಷನ್ ಆಗಿತ್ತೇ ಅಥವಾ ಬೇರೆ ಕಾರಣಕ್ಕೆ ಬಳಸಲಾಗಿತ್ತೇ ಎಂಬುದು ಪೊಲೀಸರ ತನಿಖೆಯಿಂದಲೇ ಸ್ಪಷ್ಟವಾಗಬೇಕಾಗಿದೆ. ಘಟನೆ ವಿಚಾರ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶವವನ್ನ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು, ವರದಿ ಬಂದ ಬಳಿಕ ಸಾವಿನ ನಿಖರ ಕಾರಣ ತಿಳಿದು ಬರಲಿದೆ. ಇನ್ನು ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸರ್, ಅವರು ಕೆಲಸಕ್ಕೆ ಇಲ್ಲಿ ವಾಸ ಆಗಿದ್ರು 6 ತಿಂಗಳಿಂದ. ಆಮೇಲೆ 6 ತಿಂಗಳು ಊರಿಗೆ ಹೊರಟೋಗ್ಬಿಟ್ಟಿದ್ರು. ಊರಿಗೆ ಹೋಗ್ಬಿಟ್ಟು ತಿರ್ಗಾ 2 ದಿನ ಆಯಿತು ಬಂದು ಇಲ್ಲಿ 2 ದಿನ ಕೆಲಸ ಮಾಡಿದ್ರು. ಆ್ಯಕ್ಚುಲಿ ರಾತ್ರಿ ಅಮೌಂಟ್ ಇಸ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದು ತಿರ್ಗಾ 3:30ಗೆ ಬಂದಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ. ಚಿಕ್ಕಬಳ್ಳಾಪುರಕ್ಕೆ ಬಂದು 3:30ಗೆ ನನಗೇನೋ ಸುಸ್ತಾಗ್ತಾ ಇದೆ ಅಂತ ಮೇಲೆ ಹೋಗಿದ್ದಾರೆ. ಆ್ಯಕ್ಚುಲಿ ತಿರ್ಗಾ ಎದ್ದು ಬಂದಿಲ್ಲ. ನಾವು ತಿರ್ಗಾ ಹೋಗಿ ಎಬ್ಬಿಸಿದ್ರು ಅವ್ರಿಗೆ ಬಂದಿಲ್ಲ ಕೆಲಸಕ್ಕೆ. ಸರ್, ಅವರು ಮೊದಲು ಕೆಲಸ ಮಾಡ್ತಾಯಿದ್ರು. ಒಂದು 6 ತಿಂಗಳಿಂದ ಊರಿಗೆ ಹೋಗಿದ್ರು. ಅವ್ರದ್ದು ಪಂಜಾಬು ಊರು. ಬಂದು ತಿರ್ಗಾ 2 ದಿನ ಆಯ್ತು ಇಲ್ಲಿ ತಿರ್ಗಾ ಬಂದು ಕೆಲಸಕ್ಕೆ. 2 ದಿನ ಆದಮೇಲೆ ಇಲ್ಲಿ 2 ದಿನ ನಮ್ಮದು ಸೋಮವಾರ ಟ್ರಾನ್ಸ್ಪೋರ್ಟ್ ನಮ್ಮದು ರಜಾ. ಸೋಮವಾರ ನಿನ್ನೆ ಕಾಸು ಇಸ್ಕೊಂಡಿದ್ದಾರೆ 2,000. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದು ರಾತ್ರಿ 3:30 ಗಾಡಿಯಲ್ಲೇ ಬಂದಿದ್ದಾರೆ. ವೆಹಿಕಲಲ್ಲಿ ಬಂದು ಏನು ನಮಗೆ ಸುಸ್ತಾಗ್ತಾಯಿದೆ, ಆಗ್ತಾಯಿಲ್ಲ ಅಂತ ಮೇಲೆ ಹೋಗಿದ್ದಾರೆ. ನಾವು ನೋಡಿಲ್ಲ. ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವು 1 ನಿಮಿಷ ಕಣ್ಣು ಮುಚ್ಚಿದ್ರು ನಮಗೆ ಪಾರ್ಸಲ್ ಎಲ್ಲ ಮಿಸ್ ಆಗೋಗುತ್ತೆ. ನಮ್ಮದು ಆ ಥರ ಕೆಲಸ ನೋಡಿಲ್ಲ ನಾವು ಸರಿಯಾಗಿ. ತಿರ್ಗಾ ಹೋಗಿ ನೋಡಿದ್ರೆ ಹಿಂಗೆ ಬೆಳಿಗ್ಗೆ ಏನೋ ಮಲ್ಕೊಂಡಿದ್ದಾರೆ ಅಂತ ನಾವು ಸುಮ್ಮನೆ ಆಗೋಗಿದೆ. ಅವ್ರು ಏನೇನೋ ಇಂಗ್ಲೀಷನೋ ಅದು ಇದು ಏನೇನೋ ತೊಗೊಂಡಿದ್ದಾರೆ. ಅದು ಅಷ್ಟೇ ಸರ್ ನಮ್ಗೆ ಗೊತ್ತಾಗ. ಅವ್ರ ಹೆಸರು ಏನು ಕೆಲಸ ಮಾಡ್ತಿದ್ರು ಇಲ್ಲಿ? ಸರ್, ಇಲ್ಲಿ ಹಮಾಲಿ ಕೆಲಸ ಸರ್, ಟ್ರಾನ್ಸ್ಪೋರ್ಟಲ್ಲಿ ಮೂಟೆಗಳೆತ್ತದು. ನಾನು ಅದೇ ಕೆಲಸ ಮಾಡೋದು. ಫ್ಯಾಮಿಲಿ ಎಲ್ಲ ಸರ್, ನಮ್ಮ ಫ್ಯಾಮಿಲಿ ಏನು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮದು ಚಿಕ್ಕಬಳ್ಳಾಪುರ ಅಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಆದರೆ ನಮ್ಗೆ ಏನು ಬೇಕಾದರೂ ತಿಳಿಯುತ್ತೆ. ಒಟ್ನಲ್ಲಿ ಪಂಜಾಬ್ ಮೂಲದ ಯುವಕನ ಅನುಮಾನಾಸ್ಪದ ಸಾವು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಶವದ ಪಕ್ಕದಲ್ಲಿ ಪತ್ತೆಯಾದ ಇಂಜೆಕ್ಷನ್ಗೂ ಯುವಕನ ಸಾವಿಗೂ ಸಂಬಂಧವಿದೆಯೇ ಎಂಬುದು ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.